ರಾಹುಲ್ ಗಾಂಧಿ ಲೋಕಸಭೆ ವಿಪಕ್ಷ ನಾಯಕರಾಗ್ತಿದ್ದಂತೆ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಲೋಕಸಭೆಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಹಿಂದೂಗಳು ಬಿಜೆಪಿಗೆ ಪಾಠ ಕಲಿಸಿದ್ದಾರೆ. ದೇಶದ ಜನರು ಮೋದಿ ನಾಯಕತ್ವದಲ್ಲಿ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿರುವುದೇ ಇದಕ್ಕೆ ಉದಾಹರಣೆ. ರಾಮ ಜನ್ಮಭೂಮಿಯಲ್ಲೇ ಬಿಜೆಪಿಗೆ ಸಂದೇಶ ಸಿಕ್ಕಿದೆ. ಅಯೋಧ್ಯೆ ಜನರಿಗೆ ಮೋದಿ ಬಗ್ಗೆ ಭಯವಿದೆ ಅಂತ ಹೇಳಿದ್ದಾರೆ. ರಾಹುಲ್ ಮಾತನಾಡ್ತಿದ್ದಂತೆ ಮಧ್ಯ ಪ್ರವೇಶಿಸಿದ ಪ್ರಧಾನಿ ನರೇಂದ್ರ ಮೋದಿ, ಹಿಂದೂಗಳಿಗೆ ಅವಮಾನ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಲ್ಲದೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದೇ ವೇಳೆ ಸದನದಲ್ಲಿ ರಾಹುಲ್ ಗಾಂಧಿ ದೇವರ ಫೋಟೋ ಪ್ರದರ್ಶಿಸಿದ್ದು, ಭಾವಚಿತ್ರ, ಭಿತ್ತಿಚಿತ್ರ ಪ್ರದರ್ಶನಕ್ಕೆ ಅವಕಾಶ ಇಲ್ಲ ಅಂತ ರಾಹುಲ್ ಗಾಂಧಿ ವರ್ತನೆಗೆ ಸ್ಪೀಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಣಿಪುರದ ದಂಗೆ ವಿಚಾರವಾಗಿಯೂ ರಾಹುಲ್ ಗಾಂಧಿ ಧ್ವನಿ ಎತ್ತಿದ್ದಾರೆ. ಲೋಕಸಭೆಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಅವರು ಬಿಜೆಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮಣಿಪುರ ಹೊತ್ತಿ ಉರಿತಾ ಇದೆ. ಮಣಿಪುರದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಮಣಿಪುರದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಿವೆ. ಈ ಬಗ್ಗೆ ಪ್ರಧಾನಿ ಮಾತನಾಡ್ತಿಲ್ಲ. ಬಿಜೆಪಿಗೆ ಮಣಿಪುರ ಭಾರತದಲ್ಲಿ ಇಲ್ಲವೇ ಇರಬಹುದು, ಆದರೆ ನಮಗೆ ಮಣಿಪುರ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿದ್ರು. मणिपुर को आपने सिविल वॉर में डुबा दिया है। मणिपुर को आपने और आपकी योजनाओं ने, आपकी पॉलिटिक्स ने जला दिया है। और आज तक हिंदुस्तान के प्रधानमंत्री मणिपुर नहीं गए हैं। ऐसा लगता है कि मणिपुर हिंदुस्तान का प्रदेश नहीं है। प्रधानमंत्री के लिए मणिपुर स्टेट ही नहीं है। मणिपुर में सिविल वॉर हो ही नहीं रही है। और एक बार बयान दिया, हमने मतलब प्रेशर लगाया, हम गए, हमने प्रधानमंत्री से कहा एक मैसेज दे दीजिए, मणिपुर चले जाइए, जनता की वहां रक्षा कीजिए। नहीं, मैं वहां गया, कुकीज और मेते इससे दोनों से मिला। आज तक नहीं, आंसर नहीं मिलेगा, मिल नहीं सकता। मणिपुर इनके लिए हिंदुस्तान का प्रदेश ही नहीं है। मणिपुर है ही नहीं, मणिपुर है ही नहीं, ना होम मिनिस्टर के लिए ना प्रधानमंत्री के लिए, है ही नहीं, एग्जिस्ट नहीं करता, वो है ही नहीं। ना प्रधानमंत्री जाएंगे बोलेंगे कुछ नहीं, जैसे कुछ नहीं हुआ वहां पे। मैं रिलीफ कैंप में गया, मणिपुर। ಲೋಕಸಭೆಯಲ್ಲಿ ಬಿಜೆಪಿ ವಿರುದ್ಧ ವಾಕ್ ಪ್ರಹಾರ ಮುಂದುವರಿಸಿದ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ತೊಡೆ ತಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹರಿಹಾಯ್ದ ರಾಹುಲ್ ಗಾಂಧಿ ಬಿಜೆಪಿಯನ್ನ ಗುಜರಾತ್ನಲ್ಲೇ ಸೋಲಿಸುತ್ತೇವೆ ಅಂತ ಸವಾಲು ಹಾಕಿದ್ದಾರೆ. और आपको गुजरात में हराएंगे इस बार। आप लिख के ले लो, लिख के ले लो, आपको ऑपोजिशन इंडिया गठबंधन गुजरात में हराने जा रहा है। और आपको गुजरात में हराएंगे इस बार। आप लिख के ले लो, लिख के ले लो, आपको ऑपोजिशन इंडिया गठबंधन गुजरात में हराने जा रहा है। और आपको गुजरात में ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ರಾಜ್ಯಸಭೆಯಲ್ಲಿ ನೀಟ್ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಮಲ್ಲಿಕಾರ್ಜುನ ಖರ್ಗೆ ಯುವ ಜನರ ಸ್ಥೈರ್ಯ ಕುಸಿಯುವ ಕೆಲಸವನ್ನ ಬಿಜೆಪಿ ಮಾಡಿದೆ ಅಂತ ಆರೋಪವನ್ನು ಮಾಡಿದ್ರು. ಅಗ್ನಿವೀರ್ ಯೋಜನೆ ಬಗ್ಗೆಯೂ ಮಾತನಾಡಿದ ಖರ್ಗೆ ಇದೊಂದು ತುಗ್ಲಕ್ ಯೋಜನೆ ಅಂತ ವಾಗ್ದಾಳಿಯನ್ನ ಮಾಡಿದ್ರು. ಕೇಂದ್ರ ಸರ್ಕಾರ ಐಟಿ, ಸಿಬಿಐ ಸೇರಿದಂತೆ ಅನೇಕ ಇಲಾಖೆಗಳನ್ನು ದುರುಪಯೋಗಪಡಿಸಿಕೊಳ್ತಿದೆ ಅಂತ ಆರೋಪಿಸಿರುವಂತಹ ವಿರೋಧ ಪಕ್ಷದ ನಾಯಕರು ದೆಹಲಿಯ ಸಂಸತ್ ಬಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. गुंडागिरी बंद करो, बंद करो, बंद करो। अरे बीजेपी का गुंडागिरी बंद करो, बंद करो।
ಡಿಕೆ ಶಿವಕುಮಾರ್ ಪವರ್ ಪಾಲಿಟಿಕ್ಸ್ಗೆ ಸಿದ್ದು ಟೀಮ್ ಶಾಕ್ ಕೊಟ್ಟಿದೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಡಿಕೆಶಿ ಈಗ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ನಡೆದಿದೆ ರಣತಂತ್ರ. ಈಗಾಗಲೇ ಹೈಕಮಾಂಡ್ಗೆ ಸಿದ್ದು ಟೀಮ್ ಮನವಿಯನ್ನ ಮಾಡಿದಂತೆ ಶೀಘ್ರದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಫಿಕ್ಸ್ ಅಂತ ಹೇಳಲಾಗ್ತಿದ್ದು, ಸಿದ್ದು ಆಪ್ತ ಬಳಗದವರಿಗೆ ಕೆಪಿಸಿಸಿ ಸಾರಥ್ಯವನ್ನು ನೀಡಲಾಗುತ್ತೆ ಅಂತ ಹೇಳಲಾಗಿದೆ. ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಹೆಸರು ಮುಂಚೂಣಿಯಲ್ಲಿದೆ. ಡಿಕೆಶಿ ಬಳಿ ಪ್ರಬಲ 2 ಖಾತೆಗಳಿವೆ. ಅದಕ್ಕೆ ಕೆಪಿಸಿಸಿ ಪಟ್ಟವನ್ನ ಬಿಟ್ಟುಕೊಡ್ಲಿ ಅಂತ ಸಿದ್ದು ಟೀಮ್ ಹೈಕಮಾಂಡ್ಗೆ ಮನವಿಯನ್ನ ಮಾಡಿದೆ. ಅದಕ್ಕೀಗ ಬದಲಾವಣೆಯನ್ನ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲು ವದಂತಿಗೆ ಡೋಂಟ್ ಕೇರ್ ಎನ್ನದ ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆಯಲ್ಲಿ ನಿರತರಾಗಿದ್ದಾರೆ. ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯನ್ನ ನಡೆಸಿರುವ ಡಿಕೆಶಿ ಬಿಬಿಎಂಪಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್, ರಾಜ್ಯದಲ್ಲಿನ ಚುನಾವಣಾ ಫಲಿತಾಂಶ ನಮಗೆ ಸಮಾಧಾನ ತಂದಿಲ್ಲ. ಚುನಾವಣೆಯಲ್ಲಿ ಹೊಸ ಮುಖಕ್ಕೆ ಅವಕಾಶವನ್ನ ಕೊಟ್ಟಿದ್ವು, ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿದ್ದೆವು. ನಮಗೆ ಇನ್ನೂ 3-4 ಸೀಟು ಹೆಚ್ಚಿಗೆ ಬರಬೇಕಿತ್ತು. ಮೋದಿ ವರ್ಚಸ್ಸು ಇದ್ದಿಲ್ಲ, ಆದರೂ ಕೂಡ ಸೋತಿದ್ದೇವೆ. ಅದಕ್ಕಾಗಿ ಸತ್ಯ ಶೋಧನಾ ಸಮಿತಿಯನ್ನ ಮಾಡಿ ಕ್ಷೇತ್ರಗಳಿಗೆ ಹೋಗಿ ಪರಿಶೀಲನೆಯನ್ನ ಮಾಡಲು ನಿರ್ಧಾರವನ್ನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಒಗ್ಗಟ್ಟಿನ ಎಲೆಕ್ಷನ್ ಮಾಡಿದ್ದೇವೆ. ಭಾಳ ಏನು ಬರಲಿಕ್ಕೆ ಸಾಧ್ಯನೇ ಇಲ್ಲ. 2 ಸೀಟು 3 ಸೀಟು ಅಂತಿದ್ರು. ಮೀಡಿಯಾನೇ 2 ಸೀಟು 3 ಸೀಟು ಅಂತ ತೋರಿಸ್ತಾ ಇದ್ರು. ಆದರೆ ಅದೆಲ್ಲ ತಳ್ಕಪಳ್ಕಾಗಿ ಕೊನೆಗೆ 9 ಸೀಟ್ ಬಂದಿದೆ. 9 ಸೀಟ್ ಬಂದರೂ ಕೂಡ ನನಗೆ ಸಮಾಧಾನ ತಂದಿಲ್ಲ. ಇರೋ ವಿಚಾರ ಹೇಳ್ತೇನೆ ನಾನು. ಸೊ ಅದಕ್ಕೆ ನಾವೆಲ್ಲಿ ತಪ್ಪಿದ್ದೇವೆ, ಯಾಕೆ ಜನ ನಮ್ಮನ್ನು ಕೈ ಹಿಡಿದಿಲ್ಲ, ಕಾರಣ ಏನು, ಇಲ್ಲಿ ಯಾವ ಮೋದಿ ವೇವ್ ಕಾಣಲಿಲ್ಲ. ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ಭಾಳ ಇಂಪ್ಲಿಮೆಂಟ್ ಮಾಡಿದ್ದು. ಆಮೇಲೆ ಇಡೀ ರಾಜ್ಯದಲ್ಲಿ ಭಾಳ ಒಗ್ಗಟ್ಟಿನ ಪ್ರದರ್ಶನ ಇತ್ತು. ಎಷ್ಟೋ ಜನ ಅವರು ಸಿಟ್ಟಿಂಗ್ ಕ್ಯಾಂಡಿಡೇಟ್ಸ್ಗೆ ಅವರು ಟಿಕೆಟ್ ಕೊಟ್ಟಿಲ್ಲ, ಎಲ್ಲ ನ್ಯೂಸ್ ಪೇಸ್ ಹಾಕಿದ್ರು ರಾಜ್ಯದಲ್ಲಿ. ಇನ್ನು ನೀಟ್ ಹಗರಣದ ಬಗ್ಗೆಯೂ ಮಾತನಾಡಿದ ಡಿಕೆ ಶಿವಕುಮಾರ್, ಇಂದಿನ ಸಭೆಯಲ್ಲಿ ನೀಟ್ ಹಗರಣದ ವಿರುದ್ಧ ಹೋರಾಟವನ್ನ ಮಾಡುವ ಬಗ್ಗೆ ಚರ್ಚೆಯಾಯಿತು. ನೀಟ್ ದೊಡ್ಡ ಹಗರಣವಾಗಿದೆ, ಸಿಬಿಐ ತನಿಖೆ ನಡೀತಾ ಇದೆ. ಈ ಸಂಬಂಧ ನಾವು ತೀವ್ರ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ, ಯುವ ಸಮುದಾಯದ ಉದ್ಯೋಗ ಛಿದ್ರಾಗಿದೆ. ಸೊ ಅದನ್ನು ಇವೆರಡೂ ಕೂಡ ದೊಡ್ಡ ಹಗರಣಗಳು ನಡೆದಿದೆ. ಸ್ಪೀಕರ್ನೇ ಆಫ್ ಮಾಡಿಬಿಟ್ಟು ಅವ್ರದ್ದು ಬೇಕಾದಂಥ ರಾಜಕಾರಣ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇವತ್ತು ನಾವೆಲ್ಲ ಪಕ್ಷ ಅವರ ನಡತೆ ಮಾಡಿದ ಹಗರಣನ, ವಿದ್ಯಾರ್ಥಿಗಳಿಗಾದಂಥ ಒಂದು ಮೋಸನ, ಇವೆಲ್ಲ ಕೂಡ ತೀವ್ರವಾಗಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಬಗ್ಗೆ ಮಾತನಾಡಿದ ಶಾಸಕ ಎಚ್.ಸಿ. ಬಾಲಕೃಷ್ಣ, ಯಾರೋ ಬಾಯಿ ಚಪಲಕ್ಕಾಗಿ ಮಾತನಾಡ್ತಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗುವುದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಪಕ್ಷ ಶಿಸ್ತಿನಿಂದ ನಡೆಯಬೇಕು. ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಗೌರವವನ್ನು ಕೊಡಬೇಕು. ಸ್ವಾಮೀಜಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಅದನ್ನ ಗೌರವಿಸಬೇಕು. ಈ ಬಗ್ಗೆ ರಾಜಕಾರಣಿಗಳು ಮಾತನಾಡಬಾರದು ಅಂತ ಹೇಳಿದ್ರು. ಯಾರೋ ತಮ್ಮ ಬಾಯಿ ಚಪ್ಪಲಕ್ಕೆ, ತಮ್ಮ ತೀಟೆಗೋಸ್ಕರ ಮಾತಾಡ್ತಕ್ಕಂಥ ಮಾತು. ಬದಲಾವಣೆ ಆಗೋದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು, ಅದೆಲ್ಲ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಪಕ್ಷ ಶಿಸ್ತಿನಿಂದ ನಡಿಬೇಕು. ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಗೌರವ ಕೊಡಬೇಕು. ನಾನು ಯಾರನ್ನೂ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ, ಯಾರನ್ನೂ ಕೆಳಗಡೆ ಇಳಿಸೋಕ್ಕಾಗಲ್ಲ. ಅದಕ್ಕೆ ನಮ್ಮದೇ ಆದಂಥ ಪಕ್ಷದ ತತ್ವ ಸಿದ್ಧಾಂತ ಮತ್ತು ನಮಗೊಂದು ಹೈಕಮಾಂಡ್ ನಿರ್ಧಾರ ಐತೆ, ಅವರು ತೀರ್ಮಾನ ಮಾಡ್ತಾರೆ. ಬಟ್ ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸವ್ರೆ. ಸ್ವಾಮೀಜಿಯವ್ರುಗಳಿಗೆ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಅವಕಾಶ ಇರ್ತದೆ. ರಾಜಕಾರಣಿಗಳು ಮಾತಾಡೋಕೆ ಹೋಗ್ಬಾರ್ದು. ಎಲ್ಲ ಸ್ವಾಮೀಜಿ, ಎಲ್ಲ ಜನಾಂಗ ಸ್ವಾಮೀಜಿಯವರು ಅವರವ್ರ ಜನಾಂಗದ ನಾಯಕರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಹಜ. ಅವ್ರು ಹೇಳ್ಕೊಂತಾರಂಗಂತ ನಾವು ರಾಜಕಾರಣಿಗಳು ನಮ್ಮ ಮಿತಿನಲ್ಲಿ ನಾವು ವರ್ತಿಸ್ಬೋದು. ಇನ್ನು ಇದೇ ವಿಚಾರವಾಗಿ ಬಿಜೆಪಿಯ ನಾಯಕರು ಟೀಕೆ ಮಾಡಿರುವ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ಪರಮೇಶ್ವರ್, ಬಿಜೆಪಿಯಲ್ಲೇ ಸಮಸ್ಯೆ ಇದೆ, ಅವರವರ ಹೇಳಿಕೆಗಳೇ ವಿಭಿನ್ನವಾಗಿದೆ. ಬೊಮ್ಮಾಯಿ ಒಂದು ಹೇಳಿಕೆಯನ್ನು ಕೊಟ್ಟರೆ ಸಿಟಿ ರವಿ ಇನ್ನೊಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಅವರೆಲ್ಲ ಹೊಂದಾಣಿಕೆ ಇಲ್ಲ ಅಂತ ತಿರುಗೇಟನ್ನು ನೀಡಿದ್ರು. ಅವರವರ ವ್ಯಾಖ್ಯಾನಗಳು ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಈಗ ಅವರಲ್ಲೇ ಈಗ ಬೊಮ್ಮಾಯಿಯವರು ಒಂದು ರೀತಿ ಹೇಳಿದರೆ ರವಿ ಅವರೇ ಒಂದು ರೀತಿ ಹೇಳ್ತಾರೆ. ಮತ್ತು ಅವರಲ್ಲೇ ಹೊಂದಾಣಿಕೆ ಇಲ್ಲ. ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅವರು? ಬೊಮ್ಮಾಯಿ ಅವರು ಒಂದು ವರ್ಷದಲ್ಲಿ ಚುನಾವಣೆ ಅವರವರ ವ್ಯಾಖ್ಯಾನಗಳು ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಈಗ ಅವರಲ್ಲೇ ಈಗ ಬೊಮ್ಮಾಯಿಯವರು ಒಂದು ರೀತಿ ಹೇಳಿದರೆ ರವಿ ಅವರೇ ಒಂದು ರೀತಿ ಹೇಳ್ತಾರೆ. ಮತ್ತು ಅವರಲ್ಲೇ ಹೊಂದಾಣಿಕೆ ಇಲ್ಲ. ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅವರು?
ಇನ್ನು ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ, ಸಿಎಂ ಬದಲಾವಣೆ 3 ಜನ ಡಿಸಿಎಂ ಮಾಡುವುದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಏನೇ ನಿರ್ಧಾರವನ್ನ ಮಾಡಬೇಕಾದ್ರೆ ನಮ್ಮ ಹೈಕಮಾಂಡ್ ಇದೆ, ಅದನ್ನ ನಿರ್ಧಾರ ಮಾಡುತ್ತೆ. ಡಿಕೆಶಿ ಸಿಎಂ ಮಾಡುವಂತೆ ಸ್ವಾಮೀಜಿ ಹೇಳಿದ್ದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ರು. ಸಿಎಂ ಮಾಡೋಂಥದ್ದು ಡಿಸಿಎಂ ಮಾಡೋಂಥದ್ದು ನಮ್ಮ ಪಕ್ಷದೊಳಗೆ ರಾಷ್ಟ್ರೀಯ ನಾಯಕರು ನಿರ್ಧಾರ ಮಾಡೋಂಥದ್ದು. ಸ್ವಾಮೀಜಿಗಳು ಹೇಳ್ತಾರೆ ಬಹಿರಂಗವಾಗಿ ಡಿಕೆಶಿ ಮಾಡೋದು. ಸ್ವಾಮೀಜಿಯವರು ಅವರ ವೈಯಕ್ತಿಕ ಅಭಿಪ್ರಾಯ ಸಮಾಜದ ಒಂದು ಕಾರ್ಯಕ್ರಮದಾಗ ಹೇಳಿರ್ಬೋದು. ಆದರೆ ಸ್ವಾಮೀಜಿಯವರು ಹೇಳಿದ ಮೇಲೆ ಅದು ನಿರ್ಧಾರ ಆಗೋದು ಇದೆಲ್ಲ ಅದು ಏನು ನಿರ್ಧಾರ ಆಗೋದು ಹೈಕಮಾಂಡ್ನೊಳಗೆ ಡೆಲ್ಲಿ ಮಟ್ಟದೊಳಗೆ AICC ಅಧ್ಯಕ್ಷರಿದ್ದಾರೆ, ದಿಲ್ಲಿಯೊಳಗೆ ರಾಹುಲ್ ಗಾಂಧಿ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಇದ್ದಾರೆ. ಅವರೆಲ್ಲ ಕುಂತು ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದು. ಅದ್ರ ಬಗ್ಗೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದು, ಇದು ಸಾರ್ವಜನಿಕವಾಗಿ ಚರ್ಚೆ ಮಾಡುವ ವಿಚಾರ ಅಲ್ಲ. ನಮ್ಮದು ಹೈಕಮಾಂಡ್ ಪಕ್ಷ, ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅದರಂತೆಯೇ ನಾವು ನಡೆದುಕೊಳ್ತೀವಿ ಅಂತ ಹೇಳಿದ್ರು. It's not a matter to be discussed in public. Whatever decision High Command takes, we'll go by the decision of the High Command. Ours is a national party. There is an High Command. Whatever High Command takes, it is. ಕಾಂಗ್ರೆಸ್ನಲ್ಲಷ್ಟೇ ಅಲ್ಲ, ಬಿಜೆಪಿಯಲ್ಲೂ ಕುರ್ಚಿ ಕದನ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಬೀದಿ ಜಗಳ ಆದ್ರೆ ಬಿಜೆಪಿಯಲ್ಲಿ ಆಂತರಿಕ ಕಲಹ ಹೆಚ್ಚಾಗಿದೆ. ಹಾಲಿ ನಾಯಕತ್ವ ಬದಲಾವಣೆಗೆ ವಿರೋಧಿಗಳು ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರಂತೆ. ಅಶೋಕ್ ನಾಯಕತ್ವದ ಬಗ್ಗೆ ಅಪಸ್ವರ ಎತ್ತಿರುವ ವಿರೋಧಿ ಬಣ ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ ಅಂತ ವರಿಷ್ಠರಿಗೆ ವರದಿ ಸಲ್ಲಿಸಲು ತಯಾರಿಯನ್ನ ನಡೆಸಿದ್ದಾರಂತೆ. ಈ ಬಗ್ಗೆ ಸೀಕ್ರೆಟ್ ಸಭೆ ನಡೆಸಿರುವ BL ಸಂತೋಷ್ ಬಣ ಅಶೋಕ್ ವಿರುದ್ಧ ವರಿಷ್ಠರಿಗೆ ವರದಿಯನ್ನ ಸಲ್ಲಿಸಲು ತಯಾರಿಯನ್ನ ನಡೆಸಿದ್ದಾರಂತೆ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಗಿರುವಂತಹ ಕ್ಷೇತ್ರಗಳ ಮಾಹಿತಿ ಹಾಗೂ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಲು ಬಿಜೆಪಿ ವಿಫಲವಾಗಿದೆ ಅಂತ ವರಿಷ್ಠರಿಗೆ ಮಾಹಿತಿಯನ್ನ ನೀಡೋದಕ್ಕೆ ನಾಯಕರು ತೆರೆಮರೆಯ ಕಸರತ್ತು ಮಾಡ್ತಿದ್ದಾರಂತೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಸಮರ್ಥವಾಗಿ ಸರ್ಕಾರವನ್ನ ವಿಧಾನಸಭೆಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಬೇಕಾಗಿದೆ. ರಾಜ್ಯದಲ್ಲಿ ಇಷ್ಟು ಹಗರಣ ನಡೆದ್ರೂ ಏನು ಆಗ್ತಾ ಇಲ್ಲ. ಕೇವಲ ಜೈಲ್ ಬರೋ ಧಿಕ್ಕಾರ ಅಂತ ಕೂಗಿದ್ರೆ ನಡೆಯೋದಿಲ್ಲ. ನಾನಾ ಹೀಗೆ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆದಿದ್ದೇನೆ. ಆ ರೀತಿ ನೇರವಾಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಸಮರ್ಥವಾಗಿ ವಿಧಾನಸಭೆಯಲ್ಲಿ ಈ ಸರ್ಕಾರನ ಇಕ್ಕಟ್ಟು ಸಿಲುಕಿಸಬೇಕಾಗಿತ್ತು. ಇಟ್ಟು ಹಗರಣ ಮಾಡ್ತಾ ಇದ್ದಾರೆ. ಏನೋ ಅದನ್ನು ಬರೀ ಒಂದು ಜೈಲು ಬರೋ ಧಿಕ್ಕಾರ ಒಂದು ಬಸ್ನಾಗ ಹೋಗಿ ಕೂತು ಅಲ್ಲಿ ಓದ್ಕೊಂಡು ಪೊಲೀಸರು ಒಳಗೆ ಸಲ್ಯೂಟ್ ಹೊಡೆದು ಚಹಾ ಕಾಫಿ ಇಡ್ಲಿ ದೋಸೆ ತರಿಸಲಿ ಅಂತ ಸರತ್ತಾರ ತಿನ್ನೋದು ಬಂದು ಭಾರಿ ಉಗ್ರ ಹೋರಾಟ. ಇವೆಲ್ಲ ಬೇಡ. ನಿಮ್ಮ ನೇರವಾಗಿ ಹೋರಾಟ ಮಾಡಿದ್ರೆ ಅಮಿತ್ ಶಾನ ಏನು ಪತ್ರ ಬರ್ದಿಲ್ಲ. ನಾಳೆ ಅದಕ್ಕೇನಾದರೂ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ನಾ PIL ಹಾಕ್ತೀನಿ ಹೈಕೋರ್ಟ್ನಲ್ಲಿ. ಸರ್ಕಾರ ಇದನ್ನು CBI ಕೊಡಲೇ ಇಲ್ಲ ಅಂದರೆ ನಾಳೆ PIL ಇದನ್ನು ಮಾಡಿರಿ, ಹಾಕ್ತಿಲ್ಲ. ಈಗ ಅದರದ್ದು ಉತ್ತರ ಈಗ ಅಮಿತ್ ಶಾ ಅವ್ರಿಗೆ ಬರೆದಿದ್ದೀವಿ. ಅದರ ಮುಂದಿನ ಹಂತ ಯಾವುದೇ ಅದ್ರ ಮ್ಯಾಗ ಕ್ರಮ ಆಗದೇ ಇದ್ದರೆ ನಾನೇ ಸಾರ್ವಜನಿಕ ಹಿತಾಸಕ್ತಿ ಹಾಕ್ತೀನಿ. ಇನ್ನು ಬೆಂಗಳೂರಲ್ಲಿ ಮಾತನಾಡಿದ ಮಾಜಿ ಸಿಎಂ DV ಸದಾನಂದಗೌಡ, ನನ್ನ ಪಕ್ಷ ಸರಿಯಾಗಬೇಕು. ಈ ಬಗ್ಗೆ ವರಿಷ್ಠರಿಗೆ ನಾನು ಪತ್ರವನ್ನ ಬರೆದಿದ್ದೇನೆ. ಈ ಪತ್ರವನ್ನ ನಾನು ಈಗ ರಿಲೀಸ್ ಮಾಡಲ್ಲ. ಪಕ್ಷ ಸರಿಯಾಗಬೇಕು, ಪಕ್ಷ ಶುದ್ಧೀಕರಣ ಆಗಬೇಕು. ಪಕ್ಷ ಸರಿಯಾಗದಿದ್ರೆ ನನ್ನನ್ನ ಹೊರಗೆ ಹಾಕಲಿ ಅಂತ ಹೇಳಿದ್ದಾರೆ. ಇವತ್ತು ಕೇಡರ್ ಬೇಸ್ಡ್ ಪಾರ್ಟಿ ಇಲ್ಲದ ಕಾರಣ ಏನಾಗಿದೆ ಅಂತ ಹೇಳುವಂಥದ್ದನ್ನು ಲೋಕಸಭೆ ಮತ್ತು ವಿಧಾನಸಭೆ ಎರಡರಲ್ಲಿ ಕೂಡ ನಾವು ಅನುಭವಿಸ್ತೇವೆ. ಆದ ಕಾರಣ ಇದು ಎಚ್ಚರಿಕೆ ಗಂಟೆ ಭಾರತೀಯ ಜನತಾ ಪಾರ್ಟಿಗೆ. ಬೇರೆಲ್ಲ ಕಡೆ ಪಡ್ಕೊಳ್ಳಿಕ್ಕಾಗ ಕಳೆದು ಹೋದ ಜಾಗದಲ್ಲೇ ಹುಡುಕಬೇಕು. ಆದ ಕಾರಣ ನಾವು ಸವಾಲು ಯಾವಾಗ ಬರ್ತದೆ ಅಂತ ಹೇಳಿದರೆ, ನಿಮ್ಮ ಲೋಕಲ್ ಬಾಡೀಸ್ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಮ್ಮ ಬ್ಯಾಂಗ್ಳೂರು ಇಂಥ ಕಾರ್ಪೊರೇಷನ್ ಚುನಾವಣೆಗಳು ಬಂದಾಗ ಭಾರಿ ದೊಡ್ಡ ಸವಾಲು BJPಗೆ ಎದುರಾಗುತ್ತೆ. ಇವತ್ತಿನಲ್ಲೇ ನಾವು ರೆಡಿ ಆಗಬೇಕು. ನಮ್ಮಲ್ಲಿ ಶಕ್ತಿ ಇದೆ, ನಮ್ಮಲ್ಲಿ ತಾಕತ್ತಿದೆ, ನಮ್ಮಲ್ಲಿ ಕಮಿಟೆಡ್ ಕಾರ್ಯಕರ್ತರಿದ್ದಾರೆ. ಆದರೆ ಎಲ್ಲೋ ಅವರನ್ನು ಸ್ವಲ್ಪ ನೋಡಿಕೊಳ್ಳುವಂಥ ವ್ಯವಸ್ಥೆಯ ಕೊರತೆ ಈ ರೀತಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಾಯಕತ್ವ ಬದಲಾವಣೆ ಮಾತುಕತೆಯ ಬೆನ್ನಲ್ಲೇ ವಿಪಕ್ಷ ನಾಯಕ ಅಶೋಕ್ ರೆಸಾರ್ಟ್ ರಾಜಕಾರಣವನ್ನ ಶುರು ಮಾಡಿದ್ರ ಅನ್ನುವ ಅನುಮಾನ ಇದೀಗ ಕಾಡ್ತಾ ಇದೆ. 15ಕ್ಕೂ ಹೆಚ್ಚು ಶಾಸಕರ ಜೊತೆ ಚಿಕ್ಕಮಗಳೂರಿನ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿರುವ ಅಶೋಕ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಎನ್ನುವ ಅನುಮಾನ ವ್ಯಕ್ತವಾಗಿದೆ. ಹುಟ್ಟುಹಬ್ಬದ ಆಚರಣೆ ಹಿನ್ನೆಲೆ ಚಿಕ್ಕಮಗಳೂರಿಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತಿದ್ರೂ ಕೂಡ ಅಶೋಕ್ ನಡೆ ಕುತೂಹಲವನ್ನು ಮೂಡಿಸಿದೆ.
ವಾಲ್ಮೀಕಿ ನಿಗಮ ಮಂಡಳಿ ಅಕ್ರಮ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಹವಾಲಾ ಹಣದ ಬಗ್ಗೆ ತನಿಖೆ ಮಾಡುತ್ತಿರುವಂತಹ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ 11 ಜನರನ್ನ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆರೋಪಿಗಳಿಗೆ ಸೇರಿದ ಒಟ್ಟು 22 ಫೋನ್ಗಳನ್ನು ಎಫ್ಎಸ್ಎಲ್ಗೆ ರವಾನಿಸಿರುವಂತಹ ಎಸ್ಐಟಿ ಅಧಿಕಾರಿಗಳಿಗೆ ಹಣ ವರ್ಗಾವಣೆ ಬಗ್ಗೆ ಪ್ರಮುಖ ಸಾಕ್ಷಿ ಲಭ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಣ ವರ್ಗಾವಣೆ ಬಗ್ಗೆ ವಾಟ್ಸ್ಆಪ್ನಲ್ಲೂ ಕೂಡ ಚರ್ಚೆ ಮಾಡಿದ್ದಾರಂತೆ. 193 ನಕಲಿ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದ್ದು, ನಕಲಿ ಅಕೌಂಟ್ ಹೋಲ್ಡರ್ಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುತ್ತಿರುವಂತಹ ಎಸ್ಐಟಿ ಅಧಿಕಾರಿಗಳು ಹೇಳಿಕೆಯನ್ನ ದಾಖಲಿಸಲು ಚಿಂತನೆಯನ್ನು ನಡೆಸಿದ್ದಾರಂತೆ. ದರ್ಶನ್ ಕೇಸ್ಗೆ ಕೊಡ್ತಿರೋ ಆಸಕ್ತಿ ನಿಗಮ ಅಕ್ರಮದ ಕೇಸ್ಗೆ ಕೊಡ್ತಿಲ್ಲ ಎಂಬ ಆರೋಪ ವಿಚಾರಕ್ಕೆ ರಿಯಾಕ್ಟ್ ಮಾಡಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ವಾಲ್ಮೀಕಿ ನಿಗಮದ ಅಕ್ರಮ ಪ್ರಕರಣದ ತನಿಖೆನ ಈಗಾಗಲೇ ಸಿಬಿಐ ಕೂಡ ನಡೆಸ್ತಾ ಇದೆ. ನಮ್ಮವರು ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಆದ್ಯತೆ ವಿಚಾರದಲ್ಲಿ ಸಮಸ್ಯೆ ಆಗಿಲ್ಲ. ಯಾರು ತಪ್ಪು ಮಾಡಿದ್ದಾರೋ ಅವರ ರಕ್ಷಣೆಗೆ ಸರ್ಕಾರ ಮಾಡೋದಿಲ್ಲ. ಈ ಕೇಸ್ನಲ್ಲಿ ಬ್ಯಾಂಕ್ ವಂಚನೆ ವಿಚಾರದ ಬಗ್ಗೆ ಸಿಬಿಐ ತನಿಖೆಯನ್ನ ಮಾಡ್ತಿದೆ. ನಿಗಮದ ಒಳಗೆ ನಡೆದ ಅವ್ಯವಹಾರದ ಬಗ್ಗೆ ಎಸ್ಐಟಿ ತನಿಖೆಯನ್ನ ಮಾಡ್ತಿದೆ ಅಂತ ಹೇಳಿದ್ರು. ಈಗಾಗಲೇ ಅದು ಸಿಬಿಐನಲ್ಲಿ ಕೂಡ ನಡೀತಾ ಇದೆ. ಸಿಬಿಐನವರು ಕೂಡ ತನಿಖೆ ಮಾಡ್ತಿದ್ದಾರೆ, ನಮ್ಮವರು ತನಿಖೆ ಮಾಡ್ತಾ ಇದ್ದಾರೆ. ಆದ್ಯತೆ ಅಂದರೆ ಯಾವ ರೀತಿ ಸಿಬಿಐನವ್ರಿಗೆ ಆದ್ಯತೆ ಇಲ್ವಾ? ಬರಲಿ ಏನಂತೆ. ನೋಡಿ, ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸರ್ಕಾರ ಮಾಡೋದಿಲ್ಲ. ಅವ್ರು ಯಾರಾದರೂ ಇದ್ಕೊಳ್ಳಿ, ಸರ್ಕಾರದಲ್ಲಿ ಅಧಿಕಾರಿಗಳಿರ್ಬೋದು ಮತ್ತು ರಾಜಕೀಯ ವ್ಯಕ್ತಿಗಳಿರ್ಬೋದು, ಯಾರೇ ಇದ್ದರೂ ಕೂಡ ಅದನ್ನು ಕಾನೂನು ಪ್ರಕಾರ ಏನು ಕ್ರಮ ಮಾಡಬೇಕೋ ಮಾಡ್ತೀವಿ. ಇಲ್ಲ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಗರಣ ನಡೆದಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಹಗರಣದಲ್ಲಿ ಸಿಎಂ ಪರಮಾಪ್ತ ಕೆ ಮರಿಗೌಡ ಕೂಡ ಭಾಗಿಯಾಗಿದ್ದಾರಾ ಅನ್ನುವ ಅನುಮಾನ ವ್ಯಕ್ತವಾಗಿದೆ. ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡಲಾಗಿದೆ. ಇದರಿಂದ ಮೂಡಾಗೆ 3,000 ಕೋಟಿ ನಷ್ಟವಾಗಿದೆ ಅಂತ ಅಂದಾಜಿಸಲಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರವಿದ್ದಾಗಲೂ ಹಗರಣ ನಡೆದಿದ್ದು, ಮೂಡಾ ಆಯುಕ್ತ ದಿನೇಶ್ ಅಕ್ರಮವಾಗಿ ಭಾಗಿಯಾಗಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಇನ್ನು ಮೂಡಾ ಹಗರಣದ ಬಗ್ಗೆ ಸುದ್ದಿಯಾಗ್ತಿದ್ದಂತೆ ಸಚಿವ ಭೈರತಿ ಸುರೇಶ್ ಮೈಸೂರಿನ ಮೂಡಾ ಕಚೇರಿಗೆ ಆಗಮಿಸಿ ಅಧಿಕಾರಿಗಳು, ಜನಪ್ರತಿನಿಧಿಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಹಗರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ. ಕನ್ನಡಿಗರ ಉದ್ಯೋಗಕ್ಕಾಗ್ರಹಿಸಿ ಇವತ್ತು ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಕಡ್ಡಾಯ ಉದ್ಯೋಗ ಮೀಸಲಾತಿ ಕಲ್ಪಿಸಲು ಆಗ್ರಹಿಸಿ ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಹೋರಾಟವನ್ನು ನಡೆಸಲಾಯಿತು. ಇತ್ತ ಬೆಳಗಾವಿಯಲ್ಲೂ ಸರ್ಕಾರದ ವಿರುದ್ಧ ಕರವೇ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೊಳಿಸಬೇಕು ಮತ್ತು ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ನೀಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನಾಕಾರರು ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೆ ತೆರಳಿ ಮನವಿಯನ್ನು ಸಲ್ಲಿಸಿದರು. ಇತ್ತ ಶಿವಮೊಗ್ಗದಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ರಾಜ್ಯದಲ್ಲಿ ವಲಸೆ ಹೆಚ್ಚಾಗ್ತಿದೆ. ಇದರಿಂದ ಕನ್ನಡಿಗರಿಗೆ ಉದ್ಯೋಗಕ್ಕೆ ಕತ್ತರಿ ಬೀಳ್ತಾ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ಒಂದು ಬಲಿಷ್ಠ ಕಾನೂನು ತರಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಇನ್ನು ಕೋಲಾರದಲ್ಲೂ ಪ್ರತಿಭಟನೆ ನಡೆಸಿದ ಕರವೇ ಕಾರ್ಯಕರ್ತರು ಕರ್ನಾಟಕ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡಬೇಕು, ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶ ಕಾಯ್ದೆ 1946 ಅನ್ವಯ ರಾಜ್ಯ ಸರ್ಕಾರ ಬಲಿಷ್ಠವಾದ ಕಾನೂನನ್ನು ರೂಪಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಒದಗಿಸಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಬೆಂಗಳೂರಿನಲ್ಲಿ ಸಿಎಂ ಭೇಟಿ ಬಳಿಕ ಮಾತನಾಡಿದ ಟಿಎ ನಾರಾಯಣಗೌಡ, ಸಿಎಂ ಕನ್ನಡಿಗರ ಪರ ಕಾಳಜಿಯನ್ನು ಹೊಂದಿದ್ದಾರೆ ಅಂತ ಮೊದಲೇ ಹೇಳಿದ್ದೆ. ನಾಳೆಯೇ ಕಾನೂನು ತಜ್ಞರನ್ನ ಕರೆಸಿ ಚರ್ಚೆಯನ್ನ ಮಾಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ನಾವು ರಾಜ್ಯದ ಪರ ನಿಂತು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿದ್ರು. ಮೊದಲೇ ಒಂದು ಮಾತು ಹೇಳಿದ್ದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಒಂದಷ್ಟು ಕಾಳಜಿ ಇದೆ ಅನ್ನೋ ಮಾತನ್ನ ಹಂಚಿಕೊಂಡಿದ್ದೆ. ನಾನು ಕನ್ನಡದ ಪರವಾಗಿದ್ದೀನಿ, ಕರ್ನಾಟಕದ ಪರವಾಗಿದ್ದೀನಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ. ಹಾಗಾಗಿ ನಾನು ನಾಳೆನೇ ಎಲ್ಲ ಕಾನೂನು ತಜ್ಞರನ್ನ ಕರೆಸಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ನಾನು ಮಾತಾಡ್ತೀನಿ. ಹೇಗೆ ಅದನ್ನು ಮಾಡಬಹುದು, ಆ ಕಾಯ್ದೆಯನ್ನು ಹೇಗೆ ಜಾರಿ ತರಲಿಕ್ಕೆ ಸಾಧ್ಯ ಆಗುತ್ತೆ, ಯಾವ ಮಟ್ಟಕ್ಕೆ ತರಕ್ಕೆ ಸಾಧ್ಯ ಆಗುತ್ತೆ, ಆ ಮಟ್ಟದಲ್ಲಿ ಆ ಕಾಯ್ದೆಯನ್ನು ಜಾರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಭಾರಿ ಖುಷಿಯಿಂದ
ಇವತ್ತು ಅವರು ಆ ಮನವಿಯನ್ನು ಸ್ವೀಕರಿಸಿ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ. ಇದೇ ವೇಳೆ ನಟಿ ಪೂಜಾ ಗಾಂಧಿ ಮಾತನಾಡಿದ್ದು, ಸರ್ಕಾರ ಸರೋಜಿನಿ ಮಹಿಷಿ ವರದಿ ಆದಷ್ಟು ಬೇಗ ಅನುಷ್ಠಾನ ಮಾಡಬೇಕು. ಮೀಸಲಾತಿ ಕಾಯ್ದೆ ಆದರೆ ನಿಜಕ್ಕೂ ಕನ್ನಡಿಗರಿಗೆ ಒಳ್ಳೆಯದು ಆಗಲಿದೆ ಅಂತ ಹೇಳಿದ್ರು. ಇವತ್ತಿನ ಇಶ್ಯೂ ಇಲ್ಲ, ಇದು 40 ವರ್ಷದಿಂದ ನಡೀತಾ ಇರೋ ಒಂದು ಹೋರಾಟ. ಈ ಹೋರಾಟಗೋಸ್ಕರ ಎಷ್ಟು ಜನ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಸೊ ಇವಾಗ ಒಂದು ಸಮಯ ಬಂದಿದೆ, ಕನ್ನಡಿಗರು ಕನಸು ನೆನಸಾಗಬೇಕು. ಕನ್ನಡಿಗರಿಗೆ 100% CND ಗ್ರೂಪ್ಸ್ ಅಲ್ಲಿ ಮೀಸಲಾತಿ ಸಿಗಬೇಕು. ಸರ್ಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ, ಬಟ್ ಅದು ಯಾವಾಗ? ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ ನೋಡಲು ಇಂದು ದರ್ಶನ್ ಕುಟುಂಬಸ್ಥರು ಆಗಮಿಸಿದ್ರು. ನಟ ದರ್ಶನ್ ಪತ್ನಿ, ಮಗ, ತಾಯಿ, ತಮ್ಮ ಜೈಲಿಗೆ ಭೇಟಿಯನ್ನ ನೀಡಿದ್ದಾರೆ. 10 ಗಂಟೆ ಸುಮಾರಿಗೆ ಜೈಲಿಗೆ ಭೇಟಿ ಕೊಟ್ಟ ಕುಟುಂಬ ದರ್ಶನ್ಗೆ ಆತ್ಮಸ್ಥೈರ್ಯ ತುಂಬಿದೆಯಂತೆ. ಈವರೆಗೆ ದರ್ಶನ್ ನೋಡಲು ಬಾರದ ತಾಯಿ ಮೀನಾ, ತುಗದೀಪ್ 10 ದಿನಗಳ ಬಳಿಕ ಜೈಲಿಗೆ ಆಗಮಿಸಿ ಧೈರ್ಯ ತುಂಬಿದ್ದಾರೆ. ಇನ್ನು ಇದೇ ವೇಳೆ ಜೈಲು ಅಧಿಕಾರಿಗಳು ಬಂಧಿಖಾನೆ ಕಾನೂನು ಗಾಳಿಗೆ ತೂರಿರುವಂತಹ ಆರೋಪ ಕೇಳಿ ಬಂದಿದೆ. ಜೈಲಿನಿಂದ 100 ಮೀಟರ್ ಅಂತರದಲ್ಲೇ ಬ್ಯಾರಿಕೇಡ್ ಅಳವಡಿಸಲಾಗಿದ್ದು, ಒಳಗೆ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಇರುತ್ತೆ. ಆದರೆ ದರ್ಶನ್ ಫ್ಯಾಮಿಲಿ ವಾಹನ ಡೈರೆಕ್ಟ್ ಎಂಟ್ರಿ ನೀಡಲಾಗಿದೆ. ಅಲ್ಲಿಂದ ಜೈಲಿನ ಅಧಿಕಾರಿಯೊಬ್ಬರು ತಮ್ಮ ಕಾರ್ನಲ್ಲೇ ದರ್ಶನನ್ನ ಕರೆದೊಯ್ದಿದ್ದಾರೆ ಎನ್ನಲಾಗ್ತಿದೆ. ಅಧಿಕಾರಿಗಳ ನಡೆಗೆ ಆಕ್ರೋಶ ವ್ಯಕ್ತವಾಗಿದೆ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ ತೋರಿಸಿದ್ದ ರವರವ ನರಕದ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಿವೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ 200ಕ್ಕೂ ಅಧಿಕ ಮೆಸೇಜ್ ಅನ್ನ ಮಾಡಿದಂತೆ ಆ ಎಲ್ಲ ಮೆಸೇಜ್ಗಳನ್ನ ಓದುತ್ತಾ ಹಲ್ಲೆಯನ್ನ ಮಾಡಿದ್ದಾರೆ. ಸ್ವಾಮಿ ಸುತ್ತಲೂ ವಾಹನಗಳನ್ನ ನಿಲ್ಲಿಸಿಕೊಂಡು ಥೇಟ್ ಸಿನಿಮೀಯ ಸ್ಟೈಲ್ನಲ್ಲಿ ಹಲ್ಲೆಯನ್ನ ನಡೆಸಿದ್ರಂತೆ. ಈ ಪೈಶಾಚಿಕ ಕೃತ್ಯದ ಬಗ್ಗೆ ಸೆಕ್ಯೂರಿಟಿ ಗಾರ್ಡ್ ಪೊಲೀಸರ ಮುಂದೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಪರ ಹಂಸಲೇಖ ಬ್ಯಾಟ್ ಬೀಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ದರ್ಶನ್ ನನ್ನ ಮಗ ತಪ್ಪು ಮಾಡಿದ್ರೆ ತಂದೆ ಎಷ್ಟು ನೋವು ತಿಂತಾನೋ ಅಷ್ಟೇ ನೋವು ನಾನು ಅನುಭವಿಸಿದ್ದೇನೆ. ನಾವು ಆತ ಕೊಟ್ಟಿರುವಂತಹ ಕೊಡುಗೆಯನ್ನ ನೋಡೋಣ. ಮೇಲಿದ್ದವರು ಕೆಳಗೆ ಬೀಳಲೇಬೇಕು ಎಂಬ ಮಾತಿದೆ, ಆದ್ರೆ ಹಾಗೆ ಆಗೋದು ಬೇಡ. ಕೆಳಗೆ ಬಿದ್ದರೂ ಮೇಲೇಳಲು ಸಾಧ್ಯವಿದೆ ಅಂತ ಹೇಳಿದ್ದಾರೆ. ನಟ ದರ್ಶನ್ ಬೇಗ ಜೈಲಿಂದ ರಿಲೀಸ್ ಆಗ್ತಾರೆ ಅಂತ ಅಭಿಮಾನಿಯೊಬ್ಬರು ದೇವರ ಬಳಿ ವರವನ್ನ ಕೇಳಿದ್ದಾರೆ. ಇದಕ್ಕೆ ದೇವರು ಹೌದು ಬೇಗ ರಿಲೀಸ್ ಆಗ್ತಾನೆ ಅಂತ ಹೂವನ್ನ ಕೆಳಗೆ ಹಾಕುವ ಮೂಲಕ ವರವನ್ನ ಕೊಟ್ಟಿದೆ. ಈ ವಿಡಿಯೋ ಸದ್ಯಕ್ಕೆ ಭಾರಿ ವೈರಲ್ ಆಗ್ತಿದೆ. ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ನೋಡಲು ಭವಾನಿ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ರು. ಮಾಧ್ಯಮಗಳ ಕ್ಯಾಮೆರಾ ಕಾಣ್ತಿದ್ದಂತೆಯೇ ಕೈಯಿನಿಂದ ಮುಖವನ್ನ ಮುಚ್ಚಿಕೊಂಡು ತೆರಳಿದ್ದಾರೆ. ಇನ್ನು ಕಾಲಿಗೆ ಪೆಟ್ಟಾಗಿರೋದ್ರಿಂದ ವಾಕಿಂಗ್ ಸ್ಟಿಕ್ ಅನ್ನ ಹಿಡಿದುಕೊಂಡು ಆಗಮಿಸಿದ ಭವಾನಿ ರೇವಣ್ಣ ಕುಂಟುತ್ತಲೇ ಜೈಲಿನತ್ತ ತೆರಳಿದ್ದಾರೆ. ಇತ ಸಲಿಂಗ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಸೂರಜ್ ರೇವಣ್ಣನನ್ನ ಕೋರ್ಟ್ ಮತ್ತೆ 2 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಕೊಟ್ಟಿದೆ. ನ್ಯಾಯಾಂಗ ಬಂಧನದ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಆರೋಪಿಯ ಕೂದಲು ಮತ್ತು ಧ್ವನಿ ಪರೀಕ್ಷೆ ಮಾಡುವ ಅಗತ್ಯವಿದ್ದು ಮತ್ತೆ ಕಸ್ಟಡಿಗೆ ನೀಡುವಂತೆ ತನಿಖಾಧಿಕಾರಿ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸಿದ್ರು. ಮನವಿಯನ್ನು ಪುರಸ್ಕರಿಸಿದ ಕೋರ್ಟ್ 2 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿದ್ದು ಜುಲೈ 3ಕ್ಕೆ ಕೋರ್ಟ್ಗೆ ಹಾಜರುಪಡಿಸಲು ಸೂಚನೆಯನ್ನು ಕೊಟ್ಟಿದೆ. ರೇಸ್ಗಾಗಿ ಗನ್ಮ್ಯಾನ್ ಪಾಶ್ ಕಾರುಗಳ ಜೊತೆಗೆ ಶೋಕಿ ಮಾಡ್ತಿದ್ದವನು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. AK-47 ಮಾದರಿಯ ನಕಲಿ ಗನ್ ಹಿಡಿದು ಶೋ ಆಫ್ ಮಾಡಿ ಕೇಜಿಗಟ್ಟಲೆ ಚಿನ್ನ ಹಾಕೊಂಡು ಶೋಕಿ ಮಾಡ್ತಿದ್ದ ಅರುಣ್ ಕಠಾರೆ ಎಂಬಾತನನ್ನ ಕುತನೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಸನದಲ್ಲಿ ಪೊಲೀಸ್ ಪೇದೆಯೊಬ್ಬರು ತನ್ನ ಪತ್ನಿಗೆ ಚಾಕುವಿನಿಂದ ಇರಿದಿದ್ದಾರೆ. ಹಾಸನ ಎಸ್ಪಿ ಕಚೇರಿ ಆವರಣದಲ್ಲಿ ಈ ಘಟನೆ ನಡೆದಿದೆ. ಗಂಡ ಹೆಂಡತಿ ನಡುವೆ ಅನೇಕ ದಿನಗಳಿಂದ ಜಗಳ ನಡೀತಾ ಇತ್ತು. ಈ ಬಗ್ಗೆ ಲೋಕನಾಥ್ ವಿರುದ್ಧ ಕಂಪ್ಲೇಂಟ್ ಕೊಡೋಕೆ ಮಮತಾ ಬಂದಿದ್ದು. ಇದರಿಂದ ಕೋಪಗೊಂಡ ಲೋಕನಾಥ್ ಪತ್ನಿಗೆ ಚಾಕು ಇರಿದಿದ್ದು ಮಮತಾ ಮೃತಪಟ್ಟಿದ್ದಾಳೆ. ಶಾಂತಿಗ್ರಾಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಲೋಕನಾಥ್ ಕೆಲಸವನ್ನ ಮಾಡ್ತಿದ್ರು. ದಾವಣಗೆರೆಯಲ್ಲಿ ತನಗೆ ಗಂಡ ಬೇಕು ಅಂತ ಹೆಂಡತಿ ಧರಣಿ ಕೂತಿದ್ದಾಳೆ. ಗಂಡ ಪೊಲೀಸ್ ಸಿಬ್ಬಂದಿ ಅಕ್ರಮ ಸಂಬಂಧ ಹೊಂದಿದ್ದಾನೆ, ತನ್ನ ಮನೆಗೆ ಬರ್ತಾ ಇಲ್ಲ ಅಂತ ಹೆಂಡತಿ ಆರೋಪವನ್ನು ಮಾಡಿದ್ದಾರೆ. ಅಕ್ರಮ ಸಂಬಂಧ ಹೊಂದಿರುವ ಮನೆ ಮುಂದೆ ರಾತ್ರಿ ಇಡೀ ಮಕ್ಕಳೊಂದಿಗೆ ಪತ್ನಿ ಧರಣಿಯನ್ನು ಮಾಡಿದ್ದಾರೆ. ಹಿಂದೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೆ, ಮನವೊಲಿಸಿ ಕೇಸ್ ವಾಪಸ್ಸನ್ನು ತೆಗೆಸಲಾಗಿತ್ತು. ಈಗ ನನಗೆ ನನ್ನ ಗಂಡ ಬೇಕು ಅಂತ ಪ್ರತಿಭಟನೆ ಮಾಡಿದ್ದಾಳೆ ಆ ಮಹಿಳೆ. ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆ ಮುಂದುವರೆದಿದೆ. ಶಿವಮೊಗ್ಗದಲ್ಲಿ ಸುರಿದ ರಣರಣ ಮಳೆಗೆ ಭಾರೀ ಗಾತ್ರದ ಮರ ಧರೆಗುರುಳಿದೆ. ಹೊಸನಗರ ಅರಳಿಕೊಪ್ಪ ಬಳಿ ಮರ ಬಿದ್ದಿದ್ದು ಕೆಲ ಕಾಲ ವಾಹನ ಸಂಚಾರ ಸ್ಥಗಿತವಾಗಿತ್ತು. ನಂತರ ಸ್ಥಳಕ್ಕೆ ಬಂದ ಮೆಸ್ಕಾಂ, ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಗ್ರಾಮಸ್ಥರ ನೆರವಿನಿಂದ ಮರವನ್ನು ತೆರವು ಮಾಡಿದರು.
ಅತ್ತ ಬಾಗಲಕೋಟೆ ಜಿಲ್ಲೆಯ ವಿವಿಧೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಇಳಕಲ್ ನಗರದಲ್ಲಿ ಜೋರು ಮಳೆಯಿಂದ ರಸ್ತೆಗಳು ಕಾಣದಂತಾಗಿದ್ವು. ಇನ್ನು ಕಳೆದ ಒಂದು ವಾರದಿಂದ ಅಬ್ಬರಿಸಿದ ಮಳೆರಾಯ ಮುಂದಿನ 7 ದಿನ ಮತ್ತಷ್ಟು ಅಬ್ಬರಿಸಲಿದ್ದಾನೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಜುಲೈ 4ರವರೆಗೆ ವರುಣನ ಆರ್ಭಟ ಮುಂದುವರಿಯಲಿದೆ. ಇತ್ತ ಮಂಗಳೂರಿನಲ್ಲೂ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಮಂಗಳೂರು ವಿಮಾನ ನಿಲ್ದಾಣದ ಪ್ರದೇಶದಲ್ಲಿ ಸಮಸ್ಯೆ ಉಂಟಾಗಿದೆ. ಗುಜರಾತ್ನ ದ್ವಾರಕದಲ್ಲಿ ಭಾರಿ ಮಳೆಯಾಗ್ತಿದೆ. ಮಳೆಯಿಂದಾಗಿ ರಸ್ತೆಯಲ್ಲೆಲ್ಲ ನೀರು ನಿಂತಿದ್ದು ಸಮಸ್ಯೆ ಎದುರಾಗಿದೆ. ರಸ್ತೆಯಲ್ಲೆಲ್ಲ ನೀರು ನಿಂತ ಪರಿಣಾಮ ಸವಾರರು ಪರದಾಡುವಂತಾಗಿದೆ. ಇನ್ನು ಗಿರ್ ಸೋಮನಾಥ ಪ್ರದೇಶದಲ್ಲೂ ಬಿರುಗಾಳಿ ಸಮೇತ ಭಾರಿ ಮಳೆಯಾಗ್ತಿದೆ. ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನು ನೀಡಲಾಗಿದೆ. ಅಸ್ಸಾಂನಲ್ಲಿ ಮಳೆಯಿಂದಾಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಕೆಲವು ಕಡೆಗಳಲ್ಲಿ ಮಳೆಯಿಂದಾಗಿ ರಸ್ತೆ ಮುಳುಗಡೆಯಾಗಿದ್ರೆ ಮತ್ತೊಂದು ಕಡೆ ಮೃತರಾದವರ ಶವ ಸಂಸ್ಕಾರಕ್ಕೂ ಕಟ್ಟಿಗೆ ಇಲ್ಲದೆ ಸಮಸ್ಯೆ ಎದುರಾಗಿದೆ. ಈ ದೃಶ್ಯ ಅಸ್ಸಾಂನಲ್ಲಿ ಸಾಮಾನ್ಯವಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಇಂದು ರಾಜವೀರ ಮದಕರಿ ನಾಯಕನ 270ನೇ ಪಟ್ಟಾಭಿಷೇಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಜಿಲ್ಲಾ ನಾಯಕ ಸಮಾಜದ ನೇತೃತ್ವದಲ್ಲಿ ಆಯೋಜಿಸಿದ್ದು ಮದಕರಿ ವೃತ್ತದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜನರು ಸೇರಿ ದುರ್ಗದ ಹುಲಿ ಮದಕರಿ ನಾಯಕನ ಪುತ್ಥಳಿಗೆ ಬೃಹತ್ ಮಾಲಾರ್ಪಣೆಯನ್ನು ಮಾಡಿದ್ದಾರೆ. ಟೀಂ ಇಂಡಿಯಾ ಹಾಗೂ ಆರ್ಸಿಬಿಯ ಮಾಜಿ ಕ್ರಿಕೆಟಿಗ ದಿನೇಶ್ ಕಾರ್ತಿಕ್ ಮತ್ತೆ ಆರ್ಸಿಬಿಗೆ ಮರಳಿದ್ದಾರೆ. ಆದರೆ ಈ ಬಾರಿ ಹೊಡಿಬಡಿ ದಾಂಡಿಗನಾಗೆ ಅಲ್ಲ. ಆರ್ಸಿಬಿಯ ಬ್ಯಾಟಿಂಗ್ ಕೋಚ್ ಹಾಗೂ ಮೆಂಟರ್ ಆಗಿ ದಿನೇಶ್ ಕಾರ್ತಿಕ್ ಅವರನ್ನು ನೇಮಕ ಮಾಡಲಾಗಿದೆ.